ಕರ್ನಾಟಕದ 2ನೇ ಹಂತದ ಚುನಾವಣೆ ಈಗ ಸಜ್ಜಾಗ್ತಾ ಇದ್ದಾರೆ. ವಿಪರೀತ ಬಿಸಿಲು ಇಲ್ಲಿ. ಇದು ಹಾವೇರಿ ಕ್ಷೇತ್ರ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿಗೆ ಬಂದಾಗ ಅನ್ಕೋತಾ ಇದ್ದೆ, ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂತ ಅಂದಿನ ಮುಖ್ಯಮಂತ್ರಿಯೂ ಆಗಿದ್ದ ಬಸವರಾಜ ಬೊಮ್ಮಾಯಿ ಇನ್ನೊಮ್ಮೆ ನಮ್ಮನ್ನ ಈ ರೀತಿ ಇದೇ ಕ್ಷೇತ್ರಕ್ಕೆ ವಾಪಸ್ ಕರೆಸ್ತಾರೆ ಅಂತ ನಾನು ಲೆಕ್ಕ ಹಾಕಿರ್ಲಿಲ್ಲ. ಈ 2ನೇ ಹಂತದಲ್ಲಿ ಅನಿರೀಕ್ಷಿತವಾಗಿ ಅಂತ ಅವ್ರು ಅನ್ಕೋತಾರೆ, ಆದ್ರೆ ಎಲ್ಲ ವಿಧಿ ಲಿಖಿತ ಅಂತ ಅನ್ಸತ್ತೆ. ಹಾಗಾಗಿ ಮಗದೊಮ್ಮೆ ಜನರ ಬಳಿಗೆ ಹೋಗ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ. ನನ್ನ ಇವತ್ತಿನ ಈ ಹಾವೇರಿಯ ಪ್ರಯಾಣದಲ್ಲಿ ಬೊಮ್ಮಾಯಿ ಅವ್ರ ನನ್ನ ಜೊತೆ ಇದ್ದಾರೆ. ನಿಮ್ಗೊಂದು ನಮಸ್ಕಾರ. ಐ ಆಮ್ ಶೂರ್ ಯು ಆರ್ ನಾಟ್ ಟಯರ್ಡ್. ಅಂಡ್ ಲುಕ್ ಎಟ್ ದಿಸ್ ಮ್ಯಾನ್. ದಿಸ್ ಇಸ್ ಕಾಲ್ಡ್ ಶಿವಕುಮಾರ್ ಉದಾಸಿ. 3 ಬಾರಿ ಈ ಕ್ಷೇತ್ರವನ್ನ ಸ್ಪರ್ಧೆ ಮಾಡಿದ್ದವರು, ಗೆದ್ದಿದ್ದವರು. ಎವ್ರಿಬಡಿ ಥಾಟ್ ಒಂಥರ ಆಟೋಮ್ಯಾಟಿಕ್ ಕ್ಯಾಂಡಿಡೇಚರ್ ಇದು ಅಂತ ಲೆಕ್ಕ ಹಾಕಿದ್ದವರು. ಆದ್ರೆ ಬಿಟ್ಟುಬಿಟ್ಟು ಕ್ಯಾಂಡಿಡೇಚರ್ ಬಿಟ್ಟುಕೊಟ್ಬಿಟ್ಟು ಹೊಸಬರು ಬಂದವ್ರ ಜೊತೆ ಕೂತ್ಕೊಂಡು ಒಂಥರ ತಾನೇ ಕಂಟೆಸ್ಟ್ ಮಾಡಿದೀನಿ ಅನ್ನೋ ತರ ಖುಷಿಯಾಗಿ ಓಡಾಡ್ಕೊಂಡಿರೋದು. ಹ್ಯಾವ್ ಯು ಸೀನ್ ದಿಸ್ ಎನಿವೇರ್ ಇನ್ ಇಂಡಿಯಾ? ನನ್ನ ಪ್ರಕಾರದಲ್ಲಿ ಇಟ್ ಇಸ್ ಅ ರೋಲ್ ಮಾಡೆಲ್. ಇಟ್ಸ್ ಅನ್ಬಿಲೀವಬಲ್ ಥಿಂಗ್. ನನಗೆ ಯಾಕ್ರಿ ಬಿಟ್ರಿದ್ರೆ ನಂಗೆ ಸಾಕಾಯ್ತು ಸರ್, ಹಾಗಾಗಿ ನಾನು ಬಿಟ್ಟಿದ್ದೀನಿ ಸರ್ ಅಂತ. ಇವ್ರನ್ನ ನೀವ್ ಯಾಕ್ರಿ ಇಸ್ಕೊಂಡ್ರಿ ಅವ್ರ ಕೈಯಿಂದ ಅಂತಂದ್ರೆ, ನಾನು ಹೇಳ್ದೆಪ್ಪ ಅವ್ರಿಗೆ ನೀನೇನು ಇಲ್ಲು ಅಂತ, ಅವ್ನು ಇಲ್ಲಲ್ಲ ಅನ್ಬಿಟ್ಟ ಅಂತ ಇವ್ರು ಅಂತಾರೆ. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್ ಸಿಚುಯೇಷನ್. ಸೊ ಲೆಟ್ ಮಿ ಆಸ್ಕ್ ಉದಾಸಿ, ವೈ ಡಿಡ್ ಯು ಕ್ವಿಟ್? ಸರ್, ನಾನು ಅದೇ ನಿಮ್ಗೆ ಸಿಕ್ಕಿದಾಗಲೂ ಹೇಳಿದ್ದೆ, ಐ ಹ್ಯಾಡ್ ಪರ್ಸನಲ್ ರೀಸನ್ಸ್, ವೈಯಕ್ತಿಕ ಕಾರಣ. ನನ್ನ ಬಿಸ್ನೆಸ್ ಏನ್ ವೈಯಕ್ತಿಕ? ಆಸ್ಪತ್ರೆಯಲ್ಲಿ ಇದ್ದವರು ಕಂಟೆಸ್ಟ್ ಮಾಡಬೇಕು ಅಂತಾರೆ, ವೈಯಕ್ತಿಕ? ನೀವು ಇದರಲ್ಲಿ ಒಂದು ನಿಮಿಷ, ಇದರಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ದಯವಿಟ್ಟು. ನೀವು ಕೇಳೋದು ಸರಿ ಇದೆ. ಜನರಲ್ ಒಪಿನಿಯನ್ ಹಂಗೆ ಇರುತ್ತೆ. ರಾಜಕಾರಣಿಗಳು ಅಂದ್ರೆ ನಿಮ್ಮ ಒಪಿನಿಯನ್, ಜನರಲ್ ಒಪಿನಿಯನ್, ಯುವರ್ ಪರ್ಸೆಪ್ಷನ್ ಇಸ್ ಪರ್ಫೆಕ್ಟ್. ಸರ್, ನನಗೆ ಅಟ್ಲೀಸ್ಟ್ ಆತ್ಮವಂಚನೆ ಮಾಡ್ಕೋಬಾರ್ದಲ್ಲ ಸ್ವಾಮಿ. ನಾನು ಅದನ್ನು ಮಾಡೋಕ್ಕಾಗದೆ, ಇದನ್ನು ಮಾಡೋಕ್ಕಾಗದೆ. ಪೊಲಿಟಿಷಿಯನ್ಸ್ ಆತ್ಮ ಇರುತ್ತಾ? ಅದೇ ನಾನು ಅದನ್ನೇ ನಿಮ್ಗೆ ನಾನೀಗ ಬಿಟ್ಟ ಮೇಲೆ ನನಗೆ ಗೊತ್ತಾಯ್ತು ಆತ್ಮ ಇತ್ತಾ ಇಲ್ವಾ ಅಂತಂದ್ಬಿಟ್ಟು. ನಾವಂಗೆ ಒಬ್ರಿಗೆ ತಮಾಷೆ ಮಾಡ್ತಾ ಇದ್ದೆ. ರಾಜಕಾರಣಕ್ಕೆ ಹೋಗ್ಬೇಕಂದಾಗಲೇ ಮೆದುಳನ್ನ ತೆಗೆದು ರೆಫ್ರಿಜರೇಟರ್ಲಿ ಇಟ್ಟು ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ನಾನು. ವಾಪಸ್ ಮೆದುಳು ಸಿಕ್ಕಿದೆ ಅಂತ ಸ್ವಲ್ಪ ಖುಷಿ ಇದೆ ಸ್ವಾಮಿ. ಹಿಂಗಾದ್ರೂ ಒಂದ್ ಸ್ವಲ್ಪ ಆರಾಮಾಗಿರ. ಅಂದ್ರೆ ನೀವು ಬಿಟ್ಟು ಹೋಗಿದ್ದನ್ನ ಎಂಜಾಯ್ ಮಾಡ್ತಾ ಇದ್ದೀರಾ? ಮತ್ತೆ ನೀವ್ ಯಾಕೆ ನಿಮ್ ಫ್ರೆಂಡ್ ಜೊತೆ ಓಡಾಡ್ತಾ ಇದ್ದೀರಿ? ಐ ಆಮ್ ಎಂಜಾಯಿಂಗ್ ದ್ಯಾಟ್ ಆಲ್ಸೋ. ಐ ಹ್ಯಾವ್ ಟು ಕಮ್ ಫಾರ್ ಮೈ ಫ್ರೆಂಡ್. ನಾವು ಬರ್ಲಿಲ್ಲ ಅಂತಂದ್ರೆ ಗೊತ್ತಲ್ಲ ನಿಮಗೆ. ನೋಡಪ್ಪ, ಬಿಟ್ಟಂತೂ ಹೋದ. ರಾಜಕಾರಣ ಗೆಳೆತನಗಳ ಮೇಲೆ ಬಹಳ ಸರಿ ನಡೆಯಲ್ಲ. ದ್ವೇಷ, ಸ್ವಾರ್ಥ, ವೈಯಕ್ತಿಕ ಲಾಲಸೆ, ನಾನೊಬ್ಬನೇ ಎಂಬ ಭ್ರಮೆಗಳಲ್ಲಿ ನಡೆಯುವಂಥದ್ದು ರಾಜಕಾರಣ. ಆದ್ರೆ ಆ ರಾಜಕಾರಣದಲ್ಲಿ ಹೊರಗಡೆ ಹೋಗೋ ವ್ಯಕ್ತಿ ಇಲ್ಲ, ನಾನು ಹಾಗಲ್ಲ ಅಂತಂದ್ರೆ ಅದನ್ನ ಈ ಕರ್ನಾಟಕ ರಾಜ್ಯ ನೋಡಿ ನಂಬಬೇಕು. ನನ್ಗೆ ದಿಸ್ ಲುಕ್ಸ್ ಲೈಕ್ ಎ ವೆರಿ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾರೆ. ಇದು ಮಾಡೆಲ್ ಕೋಡ್ ಆಫ್ ಪಾಲಿಟಿಷಿಯನ್ ಇರಬಹುದು ಇದು ಮೋಸ್ಟ್ಲಿ ನನ್ನ ಪ್ರಕಾರ. ಓಕೆ, ಈಗ ನೀವೇನ್ ಹೇಳ್ತೀರಿ ಜನಕ್ಕೆ ಹೋಗಿ? ಅವ್ರು ಕೇಳಲ್ಲ, ಒಳ್ಳೆ ಪುಕ್ಕಲ ತರ ಓಡೋಗ್ಬಿಟ್ಟು ನೀ ಬದಿಗೆ ಯಾರು ಇವತ್ತಿನವರೆಗೂ ಕೇಳಿಲ್ಲ. ನಾನು ಕೇಳಿದ್ದು ಏನು ಕೇಳಿದಾರೆ ಅಂದ್ರೆ, ನೀವು ಇದೊಂದ್ಸಲ ನಿಂತಿದ್ರೆ ಚೆನ್ನಾಗಿತ್ತಲ್ವಾ ಅಂತಾನೆ ಕೇಳಿದ್ದಾರೆ. ಆರಿಸಿ ಬರ್ತಿದ್ರಿ ನೀವು, ಇದೊಂದ್ಸಲ ಕಾಂಟೆಸ್ಟ್ ಮಾಡಬೇಕು ಅಂತ ಕೇಳ್ತಿದ್ರು. ನಾನು ಹೇಳಿದೆ, ನನ್ನ ವೈಯಕ್ತಿಕ ಕಾರಣದಿಂದ, ಈ ಕಾರಣದಿಂದ ನನಗೆ ಎಫೆಕ್ಟ್ ಆಗ್ತಾ ಇದರಿಂದ ನಾನು ಬಿಡ್ತಾ ಇದ್ದೀನಪ್ಪ, ಸಮಯ ಕೊಡೋಕ್ಕಾಗಲ್ಲ. ನಾನು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೆ, ನೀವು ಚೆನ್ನಾಗಿದ್ರಿ ಸರ್ ಅಂದ್ರೆ, ಇಲ್ಲಪ್ಪ ನನಗಿಂತ ಚಲೋ ಇರೋರು ಸಿಗ್ತಾರೆ ನಿಮಗಂತ ಆವಾಗಲೇ ಹೇಳ್ಕೊಂಡೇ ಇದ್ದೆ ನಾನು. ಅದನ್ನ ನಿನ್ನೆ ರಿಕ್ವೆಸ್ಟ್ ಮಾಡಿದ್ದು ಇದನ್ನೇ. ಈ ಕ್ಷೇತ್ರದಲ್ಲಿ ಯಾಕೆ ಈ ಪ್ರಶ್ನೆ ಕೂರಿಸ್ಕೊಂಡೆ, ಅಚಾನಕ್ ಆಗಿ ನನ್ನ ಕೈಗೆ ಸಿಗಾಕೊಂಡ್ರು ಅಂತಂದ್ರೆ, ಈ ಕ್ಷೇತ್ರದಲ್ಲಿ ಆಕ್ಚುಲಿ ಈ ಒಂದು ಪ್ರೆಸೆಂಟ್ ಕ್ಯಾಂಡಿಡೇಟ್ ನಿಲ್ಲಬೇಕು ಅಂತ ಏನಿರಲಿಲ್ಲ ಅಲ್ಲಿ, ವಿಚ್ ಈಸ್ ಬಸವರಾಜ ಬೊಮ್ಮಾಯಿ. ಯಾರೋ ಪುತ್ರನಿಗೋಸ್ಕರ ಈ ಟಿಕೆಟ್ ಅಂತ ಕೇಳಿದ್ರು, ಅವ್ರಿಗೆ ಕೊಡಕ್ಕಾಗ್ಲಿಲ್ಲ. ಅವರು ಕೋಪ ಮಾಡ್ಕೊಂಡು ಇನ್ಯಾವುದೋ ಕ್ಷೇತ್ರದಲ್ಲಿ ಇನ್ಯಾರಿಗೋ ಪಾಠ ಕಲಿಸ್ತೀನಿ ಅಂತ ಹೊರಟೋಗ್ಬಿಟ್ಟಿದ್ದಾರೆ ಈಗ ಅವರು. ಬಹಳ ವಿಚಿತ್ರ. ಯಾವ ಕ್ಷೇತ್ರದಿಂದ ಒಂದು ರೆಬೆಲ್ ಸ್ಟಾರ್ಟ್ ಆಯ್ತೋ ಆ ಕ್ಷೇತ್ರದಲ್ಲಿ ಕ್ಷೇತ್ರ ಬಿಟ್ಟು ಕೊಟ್ಟವರು ಹೆಗಲು ಕೊಟ್ಟು ಕೆಲಸ ಮಾಡ್ತಾರೆ. ಲುಕ್ ಎಟ್ ದಿ ಅಮೇಜಿಂಗ್ ಫೀಚರ್ ಆಫ್ ಎ ಹಾವೇರಿ ಕಾನ್ಸ್ಟಿಟ್ಯೂಯೆನ್ಸಿ. ನನಗೆ ಗೊತ್ತಿಲ್ಲ ಇದನ್ನ ಟೆಲಿವಿಷನ್ಗಳಲ್ಲಿ ಯಾರು ಎಷ್ಟು ನೋಟಿಸ್ ಮಾಡಿದ್ದಾರೋ ಬಿಟ್ಟಿದ್ದಾರೋ, ನೋ ಐಡಿಯಾ. ವಾಟ್ ಇಸ್ ಯುವರ್ ಇದು ಬಹಳ ಇವತ್ತಿನ ರಾಜಕಾರಣದಲ್ಲಿ ಒಂದು ಅಪರೂಪವಾಗಿರುವಂತ ಒಂದು ಸನ್ನಿವೇಶ. ಎಕ್ಸಾಕ್ಟ್ಲಿ. ಶಿವಕುಮಾರ್ ಉದಾಸಿ ಅವರ ಜಗದಲ್ಲಿ ಬೇರೆಯವರಾಗಿದ್ರೆ ನಾನು ಹೆಂಗಿದ್ರು ಬಿಡ್ತೀನಿ, ನನ್ಗೆ ಯಾಕೆ ಬೇಕಪ್ಪ ಸವಾಸ? ಬೇರೆಯವರಾಗಿದ್ರು ರೆಬೆಲ್ ಆಗಿರೋರು ಅಷ್ಟೇ ಅಲ್ಲ. ಅಕಸ್ಮಾತ್ ಅವ್ರಾಗ್ಲಿ ಬಿಟ್ಟರು ಕೂಡ ವುಡ್ ಹ್ಯಾವ್ ಬೀನ್ ಪ್ಯಾಸಿವ್. ಸಂಬಂಧ ಇಲ್ಲ ಅಂತ. ಆದ್ರೆ ನಮ್ಮ ಆತರ ಬಹಳ ಜನ ಇದ್ದಾರೆ. ಟಿಕೆಟ್ ಸಿಗದಿದ್ದವರು ನಾನು ಯಾಕೆ ಆಕ್ಟಿವ್ ಆಗಿ ಕ್ಯಾನ್ವಾಸ್ ಮಾಡ್ಬೇಕು ಅಂತ ಮನೆಗೆ ಹೋಗಿ
ಹೊಸ ದಿಂಬು ಹೊಸ ಹಾಸಿಗೆ ತಗೊಂಡು ಹಾಸ್ಕೊಂಡು ಮಲಗಿರೋರು ಇದ್ದಾರೆ. ಇದ್ದಾರೆ ಅಲ್ಲ ಕರ್ನಾಟಕದಲ್ಲಿ ಇದ್ದಾರೆ, ಅಲ್ಲ ಈಗಿದ್ದಾರೆ, ಈ ಚುನಾವಣೆಯಲ್ಲಿ ಇದ್ದಾರೆ. ಪಾಪ ಅವ್ರ ಹೆಸರು ಆದ್ರೆ ಏನು ಅಂದ್ರೆ ಇದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ ಇದು ನಮ್ಮ ಶಿವಕುಮಾರ್ ಉದಾಸಿ ಗೆಳೆತನ ಒಂದು, ಇನ್ನೊಂದು ನಮ್ಮ ತಂದೆಯವರು ಮತ್ತು ಉದಾಸಿಯವರು ಮತ್ತು ನಂದು ಉದಾಸಿಯವರ ಸಂಬಂಧ ಅದು ಬಹಳ ಡೀಪ್ ಆಗಿದೆ. ಈಗ ಅವ್ರ ಸಂಬಂಧ, ಅವರ ಒಳ್ಳೆತನ, ಅವ್ರ ಫ್ಯಾಮಿಲಿಗೆ ಇರೋ ನಿಮಗೆ ಟ್ರಾನ್ಸ್ಫರ್ ಆಗತ್ತಾ? ಖಂಡಿತ ಆಗುತ್ತೆ. ಇಲ್ಲಿ ಟ್ರಾನ್ಸ್ಫರ್ ಉದಾಸಿ ಎಲ್ಲ ನಾನು ಹೇಳ್ತೀನಿ ಕೇಳಿ, ಹೆಂಗಾಗುತ್ತೆ ಹೇಳ್ತೀನಿ. ಅಲ್ಲ, ಇವತ್ತು ನಾನು BJPಗೆ ಬಂದು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು CM ಉದಾಸಿ. ನಾನು CM ಉದಾಸಿ ಅವರ ದತ್ತಪುತ್ರ ಅಂತಲೇ ಗೊತ್ತಿದೆ. ಮತ್ತು ನನಗೆ ಕೊಟ್ಟಷ್ಟು ಪ್ರೀತಿ ರಾಜಕೀಯವಾಗಿ, ನನಗೆ ಕೊಟ್ಟಷ್ಟು ಪ್ರೀತಿ ವಿಶ್ವಾಸ ಶಿವಕುಮಾರ್ ಸಿಕ್ಕಿದೆಯಲ್ಲೋ ನನಗೆ ಗೊತ್ತಿದೆ. ಅಷ್ಟು ಪ್ರೀತಿ ಮಾಡಿದ್ದಾರೆ. ದಿಸ್ ಆನ್ ರೆಕಾರ್ಡ್ ಐ ಆಮ್ ಟೆಲ್ಲಿಂಗ್. ಸೊ ಆ ಸಂಬಂಧ ಏನಿದೆ, ಈಗ ಏನಾಗುತ್ತೆ, ಒಮ್ಮೊಮ್ಮೆ ಇವ್ರು ಕೂಡ ಒಪ್ಕೊಂಡ್ರು ಕೂಡ ಇವ್ರು ಸಪೋರ್ಟ್ಸ್ ಒಪ್ಕೊಳ್ಳಲ್ಲ. ನಿಮ್ ಮನೇಲಿ ಏನು ಹೇಳಿಲ್ವಾ? ನಿಮ್ ತಲೆಗಿಲೆ ಇದನ್ನ ಕೇಳಿದ್ರೆ ಇನ್ನ ರಿವರ್ಸ್ ಇದೆ. ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಮಕ್ಕಳು ನನ್ನ 15 ವರ್ಷದೊಳಗೆ ಎಷ್ಟು ಸಂತೋಷವಾಗಿದ್ರು ನನಗೆ ಗೊತ್ತಿಲ್ಲ. ಈಗ ಅವರು ದೇ ಆರ್ ಆ್ಯಕ್ಚುಲಿ ಮೆರಿಂಗ್, ಲೈಕ್ ದೇ ಆರ್ ಹ್ಯಾವಿಂಗ್ ಎವ್ರಿ ಡೇ. ಶಿ ಈಸ್ ವೆರಿ ಹ್ಯಾಪಿ, ಮೈ ವೈಫ್ ಆ್ಯಂಡ್ ಪಾರ್ಟಿ. ನನ್ನ ಮಕ್ಕಳು, ಅವಳು ಒಬ್ಬಳು ಅಮೆರಿಕದಲ್ಲಿ ಇದ್ದವಳು ಬಂದಾಗ ನಾನು ಅನೌನ್ಸ್ ಮಾಡಿ 1 ವಾರ ಆಗಿತ್ತು. ದೇ ಡಿಡ್ಂಟ್ ಟೆಲ್ ಮಿ ದಟ್ ದೇ ಆರ್ ಪಾರ್ಟಿಂಗ್. ಭಾಳ ಖುಷಿಯಾಗಿದೆ ನಮಗೆ ಅಂತ. ವಾಟ್ ಯು ಕಾಲ್ ಹಿಮ್, ಇಂಟೆಲಿಜೆಂಟ್ ಆರ್ ಫೂಲಿಶ್? No, he is basically half foolish, half intelligent. No. His decisions are ruled by his heart also. Yeah. That is what I feel. ಫ್ರೆಂಡ್ ಇಂದ ಈ ವಿಚಾರದಲ್ಲಿ ಇನ್ಫ್ಲೂಯೆನ್ಸ್ ಆಗಿಲ್ವಾ ನಿಮಗೆ? ಅಯ್ಯೋ, ಬಹಳ ಪ್ರಯತ್ನ ಮಾಡಿದೆ. ನನ್ನಷ್ಟು ಪ್ರಯತ್ನ ಮಾಡೋದು ಬಹುತೇಕ ಯಾರು ಇಲ್ಲ. ನಾನು ಎಷ್ಟೋ ಸತಿ ನಾನು ಊಟಕ್ಕೆ ಕರೆದು ಅದಲ್ಲ ಕುಂದರ್ಸ್ಕೊಂಡು ರಾಜಕಾರಣ ನನಗೂ ಸಾಕಪ್ಪ ಇದು ಏನಿದೆ ಅಂತ ಅನ್ಸಲ್ವಾ ನಿಮಗೆ? ಅಯ್ಯೋ, ನನಗೂ ಅನ್ಸಿದೆ. ನಾನು ಲಾಸ್ಟ್ ಟೈಮ್ ಅಸೆಂಬ್ಲಿ ನಿಂತಾಗ ಇವನು ಏನು ಹೇಳ್ತಾ ಇದ್ದೆ, ಇದು ಲಾಸ್ಟ್ ಟರ್ಮ್ ಅಪ್ಪ, ನನಗೆ ನಂದು ಲಾಸ್ಟ್ ಅಸೆಂಬ್ಲಿ ಅಂತಾನೆ ಹೇಳಿದ್ದೀನಿ. ಏನಪ್ಪ ಹಂಗೆ ಹೇಳಿದ್ದೆ. ನೀವು ನಿಮ್ಗೂ ಹೇಳಿದ್ದೆ, ನನಗೂ ಹೇಳಿ. ನಿಜವಾಗ್ಲೂ ಅದು ಇವಾಗ್ಲೂ ಹಾಗೆ. ಬಟ್ ದಿಸ್ ಇಸ್ ಎ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ನನಗೆ ಅನಿರೀಕ್ಷಿತವಾಗಿ ಇದು ಬಂದಿರುವಂತದ್ದು. ಜನರಾಸಿಟಿ ಅಂಡ್ ಫ್ರೆಂಡ್ಶಿಪ್ ವಿಲ್ ನಾಟ್ ಕಮ್ ಟು ಯುವರ್ ರೆಸ್ಕ್ಯೂ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಅದೊಂದೇ ಅಲ್ಲ ಕಾರಣ. ಬಿಕಾಸ್ ಯು ಆರ್ ಫೇಸಿಂಗ್ ಎ ಟಫ್ ಬ್ಯಾಟಲ್ ಈ ಸರಿ, ಈವನ್ ಆನ್ ಎ ಕಮ್ಯುನಿಟಿ ಲೈನ್ಸ್ ಅಲ್ಲಿ. ಹೌ ಡು ಯು ಥಿಂಕ್ ಅದನ್ನು ಪಾಸ್ ಆಗ್ತೀರಿ ನೀವು? ಇಲ್ಲ, ನಮ್ದು ಒಂದು ಏನು ಅಂದ್ರೆ ಈ ಕ್ಷೇತ್ರದಲ್ಲಿ ಟ್ರೆಡಿಷನಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಹಾಕ್ತಾ ಇದ್ರು, ಈ ಸರಿ ಇದು ರಿವರ್ಸ್ ಮಾಡಿದ್ದಾರೆ. ಅಂದ್ರೆ there is some community calculation by somebody. Yes. ಕಾಂಗ್ರೆಸ್ ಇದೆ, ಮತ್ತೆ somebody. ಕಾಂಗ್ರೆಸ್ ಕ್ಯಾಲ್ಕುಲೇಷನ್ ಇದೆ, ದೇರ್ ಕ್ಯಾಲ್ಕುಲೇಷನ್ ಟು ಸ್ಪ್ಲಿಟ್ ದಿ ಲಿಂಗಾಯತ್ ವೋಟ್ಸ್. ಬಟ್ ಹಂಗೆ ಆಗಲ್ಲ. ಒಂದು ಲಿಂಗಾಯತ್ ಕಮ್ಯುನಿಟಿ ಪೊಲಿಟಿಕಲಿ ಪ್ರಬುದ್ಧವಾಗಿರುತ್ತೆ. ಎರಡನೇದು, ಇದು ದೇಶದ ಚುನಾವಣೆ, ಮೋದಿ ಇನ್ಫ್ಲೂಯೆನ್ಸ್ ಇಸ್ ದೇರ್ ಅಕ್ರಾಸ್ ದಿ ಕಮ್ಯುನಿಟೀಸ್, ನಾಟ್ ಓನ್ಲಿ ಅಕ್ರಾಸ್ ದಿ ಕಮ್ಯುನಿಟೀಸ್. ಮೂರನೇದು, ನನ್ನ ಒಂದು ಈ ಹಾವೇರಿ ಗದಗದಲ್ಲಿ ನನಗೆ, ನಾನು 2 ಬಾರಿ ಲೋಕಲ್ ಬಾಡೀಸಲ್ಲಿ ವಿಧಾನ ಪರಿಷತ್, ಅದಕ್ಕಿಂತ ಮುಂಚಿತನೂ ಕೂಡ ನಾನು ಭಾಳ ಹತ್ತಿರದಿಂದ ಸಂಬಂಧಗಳಿದೆ, ಎಲ್ಲ ತಾಲೂಕಲ್ಲಿ ಸಂಬಂಧ ಇದೆ. ನೀವು ನಂಬಲ್ಲ, 1980s ನಾನು ರಾಣೆಬೆನ್ನೂರು MLA ಎಲೆಕ್ಷನ್ ಮಾಡಿದ್ದೀನಿ. ನಾನು ಬಸವರಾಜ ಸೇವಣ್ಣವ್ರನ್ನ ಅವಾಗ ಪಾರ್ಲಿಮೆಂಟ್ ನಿಲ್ಲಿಸಿ ಇಡೀ ಪಾರ್ಲಿಮೆಂಟ್ ನಾನೇ ಸುತ್ತಿದ್ದೆ. ಸೊ ಹಿಂಗೆಲ್ಲ ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ that will also will come to my sir. You were seen as a centrist leadership thought because of your tande, your past of a Janata Party association ಎಲ್ಲ. and you moved on BJP ಗೆ ಬಂದಿದ್ದೀರಿ ಎಲ್ಲ. ಅದಾದ್ಮೇಲೆ as a chief minister, particularly minority issue ಬಂದಾಗ you took some strong decision. Yes. Now maybe you are one of the tough rightist leader ಇರಬಹುದು ಮೈನಾರಿಟಿಗೆ. ನಾನು ಹೇಳ್ತಿರೋದು ಈ ಟ್ರಾನ್ಸ್ಫಾರ್ಮೇಶನ್ does it gel to you? No, see, it is not a question of transformation. You have not changed. No, see, when certain facts are brought to the notice, like for example, you take the minority, there are more than 24 castes in minority. Correct. Like Nadab, Pinjar, ಎಲ್ಲರೂ ಬಡವರಿದ್ದಾರೆ, ವೃತ್ತಿಯಲ್ಲಿದ್ದಾರೆ. ಅವ್ರು still they are in 2A. That is intact. Constitutionally, ರಿಲಿಜಿಯಸ್ ಬೇಸಿಸ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇದ್ದಾಗಲೂ ಕೂಡ ಇಟ್ ಈಸ್ ಸಪ್ರೇಟ್. ಅದು ಕಾಸ್ಟಿಗೆ ಬಿಟ್ಟು ಮತ್ತೆ ಸಪ್ರೇಟ್ ರಿಸರ್ವೇಷನ್. ಸೊ ವಾಟ್ ಐ ಸೆಡ್ ಈಸ್, ಇದರಲ್ಲಿನೂ ಎಕನಾಮಿಕ್ ಯಾರಾದರೂ ಲೋವರ್ ಸ್ಟ್ಯಾಟದಲ್ಲಿ EWS ಅಲ್ಲಿ ಹಾಕಿ
ಆಟೋಮೆಟಿಕ್ಲಿ ಬರ್ತಾರೆ. ಸೊ ಅವ್ರಿಗೂ ಅನ್ಯಾಯ ಆಗಲ್ಲ, ಇವ್ರಿಗೂ ಅನ್ಯಾಯ ಆಗಲ್ಲ. ಅಂಡ್ ದಿಸ್ 4% ಶುಡ್ ಬಿ ಅಕಾಮಡೇಟೆಡ್ ಅಮಂಗ್ ದಿ. ಬಟ್ ಬಹಳ ಜನ ಹೇಳ್ತಾರೋದು ನಿಮ್ಗೆ ಅಫೆಕ್ಟ್ ಆಯ್ತು ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಅಂತ. ಅಲ್ಲ, ನನಗೇನು ಎಫೆಕ್ಟ್ ಅಲ್ಲ, ನಿಮಗೆ ಅಂದ್ರೆ ಪಾರ್ಟಿಗೆ ಪಾರ್ಟಿಗೆ ಹೆಂಗೆ ಎಫೆಕ್ಟ್ ಆಗ್ತದೆ? ಹಾಗಿದ್ರೆ ಈಗ ನರೇಂದ್ರ ಮೋದಿ ಕರ್ನಾಟಕ ಮಾಡೆಲ್ ಎಕ್ಸ್ಪೆರಿಮೆಂಟ್ ನ ವಿಚ್ ಯು ಡಿಡ್, ಈಗ ಯಾಕೆ ವೈ ಇಸ್ ಈ ಪಿಕಿಂಗ್ ಇಟ್ ಅಪ್ ನೌ? Because the fact of the matter is now the central NCBC, National Commission of Backward Classes, has come out with their opinion very clearly that backward class ಕೋಟಾದಲ್ಲಿ ರಿಲಿಜಿಯಸ್ ರಿಸರ್ವೇಷನ್ ತರಬಾರ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದರಿಂದ ನಾವು that has become a national issue. That's why. ಬಟ್ ಇವ್ರು ರ್ಯಾಂಡಮ್ ಅಫಿಡವಿಟ್ ಹಾಕ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇಟಸ್ ಹೋಗಿ ಇಲ್ಲ ನಾನು ಸ್ಟೇಟಸ್ ಮಾಡ್ಬಿಟ್ಟು ಓಡಾಬಿಟ್ರು ಈ ಬಸವರಾಜು ಅಂತಾರೆ. ಇಲ್ಲ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಹೇಳಿದ್ದೀವಿ, that we will argue, will not withdraw the order. Okay, until then status quo ಇಟ್ಕೋತೀವಿ. That, yes, ಅಂದ್ರೆ until then we will not implement it ಅಂತ ಅಷ್ಟೇ ಹೇಳಿದೆ. That doesn't mean that we have withdrawn. 4% ಮುಸ್ಲಿಂ ಏನಿದೆ ಅದು withdraw ಮಾಡಲ್ಲ. as a principle you say Yes. cannot be transferred to others ಅಂತ. ಹೌದು, ಬರಲ್ಲ ಅದನ್ನ ಅಂತ. ಹೌದು, because religion base ಅಲ್ಲಿ constitutionally there is no space ಅಂತ. And there are Supreme Court judgments and High Court judgments in Andhra Pradesh case where they tried more than 2 times. The 7-member ಬೆಂಚ್ ಆಫ್ ಆಂಧ್ರ ಅದಕ್ಕೆ ಸಪರೇಟ್ ರಿಸರ್ವೇಶನ್ ಬೇಡ ಅಂತ ಬ್ಯಾಕ್ವರ್ಡ್ ಕ್ಲಾಸಿಗೆ ಸೇರಿಸ್ತಾರೆ. ಅಲ್ಲ, ಅಮಂಗ್ ದಿ ಮೈನಾರಿಟೀಸ್ ದೇರ್ ಆರ್ ಸರ್ಟನ್ ಕಾಸ್ಟ್ ವಿಚ್ ಆರ್ ಬ್ಯಾಕ್ವರ್ಡ್, ವಿಚ್ ಆರ್ ಎಕನಾಮಿಕಲಿ ಆಲ್ಸೋ ಬ್ಯಾಕ್ವರ್ಡ್. ಅವು ಪ್ರೊವಿಷನ್ಸ್ ಇದೆ ಈ ಕರ್ನಾಟಕ, ಬೇರೆ ಜಿಲ್ಲೆ ಬೇರೆ ರಾಜ್ಯದಲ್ಲಿದೆ. ಪರ್ ಸೇ ರಿಲಿಜಿಯಸ್ ರಿಸರ್ವೇಷನ್ಗೆ ಅವಕಾಶ ಇದೆ. ಇಟ್ಸ್ ಆಲ್ ಸಿಂಪಲ್. ಸೊ ಈಗ ಹಂಗಾರೆ ಶೆಡ್ಯೂಲ್ ಕಾಸ್ಟ್ ಲೆಫ್ಟ್ ಕಮ್ಯುನಿಕೇಟ್ ಆಗಿದೆ ಈಗ ಅಂತನಾ? ಹೌದು, ಅದು ಕಮ್ಯುನಿಕೇಟ್ ಈಗ ನಿಮ್ಗೆ ಹೆಲ್ಪ್ ಆಗತ್ತೆ ಅಂತನಾ? ಖಂಡಿತ ಆಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಆಲ್ವೇಸ್ ಹ್ಯಾಪನ್ಸ್. ಹಂಗಿದ್ರೆ ನೀವು ಮಾಡಿರೋದೆಲ್ಲ ಹೆಲ್ಪ್ ಆದ್ರೆ ಕಾಂಗ್ರೆಸ್ ಕತೆ ಏನಂಗಾರೆ ಈ ಸರಿ 14 ಅಲ್ಲಿ ಕಾಂಗ್ರೆಸ್ ಇಸ್ ಗೆಟಿಂಗ್ ಎಕ್ಸ್ಪೋಸ್ ಬಿಕಾಸ್ ವೈ ನಾವೇನು they always said that we have exposed you. No. See, slowly when they get power they get exposed. ಈಗ ಶೆಡ್ಯೂಲ್ ಕಾಸ್ಟ್ ಅಷ್ಟೇ. ಈಗ ನಾವೇನು ಮಾಡಿದ್ವಿ ಅದನ್ನೇ ಅವ್ರು ರೆಕಮೆಂಡ್ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಯಾವುದು ಒಳ ಮೀಸಲಾತಿ ರೆಕಮೆಂಡ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೇಕು ಅನ್ನೋದು ಸೇರಿಸ್ಬಿಟ್ಟು ರೆಕಮೆಂಡ್ ಮಾಡಿದ್ದಾರೆ. ದೇ ಆರ್ ನಾಟ್ ಚೇಂಜ್ ದ ಸ್ಟ್ಯಾಂಡ್. ನಾವು ಪ್ರೋ ಪೀಪಲ್ ವರ್ಕ್ ಮಾಡ್ತೀವಿ, ಲೈಕ್ ಗ್ಯಾರಂಟೀಸ್ ಅಂಡ್ ಆಲ್ ಟು ಅಪ್ಲಿಫ್ಟ್ ದ ಪೀಪಲ್ ಪಾವರ್ಟಿನ. ನೀವು 3 ಹೊತ್ತು ಇದೇ ಮಾಡ್ತಿರ್ತೀರಪ್ಪ ಅಂತ. ನೋಡಿ, ಪಾವರ್ಟಿ ಎಲ್ಲಿ ಅಪ್ಲಿಫ್ಟ್ 3 ಹೊತ್ತು ಮುಸ್ಲಿಂ ಅಂತೀರಿ, ಇನ್ನೊಂದು ಅಂತೀರಿ, ಮತ್ತೊಂದು ಅಂತೀರಿ. 3 ಹೊತ್ತು ಮುಸ್ಲಿಂ ನಾವು ಮಾಡಿದಷ್ಟು ಪವರ್ ಅಪ್ಲಿಫ್ಟ್ಮೆಂಟ್ ಕಾಂಗ್ರೆಸ್ ಮಾಡಕ್ ಸಾಧ್ಯನೇ. ಯು ಥಿಂಕ್ ಗ್ಯಾರಂಟಿ ಹಂಗಾರೆ ಅವ್ರಿಗೆ ಯಾರಿಗೂ ಹೆಲ್ಪ್ ಆಗೇ ಇಲ್ಲ ಜನಕ್ಕೆ ಅಂತ? ಅಲ್ಲ, ಗ್ಯಾರಂಟಿ ಸಿ, ನೀವು ಪೆಟಿ ಸಮ್ಸ್ ಅನ್ನ ಕೊಟ್ಟು ಯು ಥಿಂಕ್ ದಟ್ ಸಚ್ ಅ ಬಿಗ್ ಇಶ್ಯೂ ಆಫ್ ಪಾವರ್ಟಿ ಇಸ್ ಬಿ ಎಲಿವೇಟೆಡ್. ಇಟ್ಸ್ ಜಸ್ಟ್ ಎಲೆಕ್ಷನ್ ಗಿಮ್. ಅವರಿಗೆ ತಾತ್ಕಾಲಿಕವಾಗಿ ಸಹಾಯ ಆಗುತ್ತೆ, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಎಂಟೈರ್ ಪಾವರ್ಟಿ ಯಾವಾಗ ಆಗುತ್ತೆ? ವೆನ್ ದೇ ಗೆಟ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಬಂದಾಗ ಪರ್ಮನೆಂಟ್ ಆಗಿ ಆ್ಯಂಡ್ ಕನ್ಸಿಸ್ಟೆಂಟಾಗಿ ಅವ್ರ ಇನ್ಕಮ್ ಬಂದಾಗಲಿ ಮಾತ್ರ ಪಾವರ್ಟಿ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೇವೆ, ಈಗೇನು ಇವರು ಗ್ಯಾರಂಟಿ ಅಂತ ಹೊಸ ಹೆಸರಿಟ್ಟು ಏನು ಸೋಷಿಯಲ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಇವು ಮೊದಲಿಂದ ಇದ್ದಾವೆ. ನಾವು ಸಂಧ್ಯಾ ಸುರಕ್ಷಾ ಇವೆಲ್ಲ ಕೊಡ್ತಾನೆ ಇದ್ದೀವಿ. ಅವು ಅಮೌಂಟ್ ಕಮ್ಮಿ ಇರ್ಬೋದು, ಬಟ್ ಕೊಡ್ತಾನೆ ಇದ್ದೀವಿ. ಎಲ್ಲಾದರೂ ಅವ್ರದ್ದೇನು ಭಾಳ ದೊಡ್ಡ ಜನ ಇದನ್ನೆಲ್ಲ ನೋಡ್ತಾರ, ಎಕ್ಸೆಪ್ಟ್ ಮೋದಿ ಫ್ಯಾಕ್ಟರ್ ಬಿಟ್ರೆ? ಅಲ್ಲ, ಮೋದಿ ಈ ಎಲೆಕ್ಷನ್ ನಡೀತಾ ಇದೆ. ಮೋದಿ ಆಸ್ ಎ ಸೆಂಟರ್ ಪ್ರೋ ಇರ್ಬೋದು, ವಿರೋಧ ಇರ್ಬೋದು. ಮೋದಿ ಬಿಟ್ರೆ ಎಲೆಕ್ಷನ್ ಚರ್ಚೆಯಲ್ಲಿ. ಈ ಶಿವಕುಮಾರ್ ಇವಾಗ ಏನಂತ ಒಟ್ಟು ಕೇಳ್ತೀರಿ ನೀವು? ಹೋಗಿ ಬಸವರಾಜ್ ಕುಡಿ ಅಂತೀರೋ, ಮೋದಿ ಕುಡಿ ಅಂತೀರೋ? ಎರಡೂ ಕೇಳ್ತೀವಿ. ಈ ವೋಟ್ ಕೇಳೋ ನೀವು ನಿಮ್ಗೆ ಕೇಳ್ಕೋಬೋದಿತ್ತಲ್ಲ? ಅಲ್ಲಲ್ಲ, ನನಗೆ ಇಲ್ಲ ನೀವ್ ಹೇಳೋದು ಸರಿ ಇದೆ. ಎಲೆಕ್ಷನ್ ನಿಂತಿದ್ರೆ ನಾನೇ ಕೇಳ್ಬೇಕಾಗಿತ್ತು. ಅವಾಗ ನಾನು ಅವನಿಗೆ ನ್ಯಾಚುರಲ್. ನಾನು ಅವಾಗ ಅಟ್ಲೀಸ್ಟ್ ನಿಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ಎಲ್ಲರೂ ಓಡಾಡ್ತಿದ್ರ? ಇಲ್ಲ, ನಾನು ಅವ್ನ ಚುನಾವಣೆ ಇನ್ಚಾರ್ಜ್ ನಾನೇ ಇರ್ತಿದ್ದೆ. ಲಾಸ್ಟ್ ಟೈಮು ನಾನೇ ಇದ್ದೆ, ನಾನೇ ಇನ್ಚಾರ್ಜ್, ನಾನೇ ಓಡಾಡಿದ್ದೆ.